ಏಯ್ ಎಲ್ಲೋ ಹೋದ್ನ ಇವನು? ಅದು ಗೊತ್ತಿದ್ದಿದ್ರೆ ನಾನು ಯಾಕೆ ಬಳೆ ಹೊಡ್ಕೊಂಡು ಇಲ್ಲೇ ಕೂತಿರ್ತಿದ್ದೆ. ಏಯ್ ಪೊಲೀಸ್ನವ್ರು ಶೂಟ್ ಮಾಡಿದಾರಂತ ಹೊರಗೆಲ್ಲ ಸುದ್ದಿ. ಎಲ್ಲೋ ಹೋದ್ನ? ಏನೋ ಒಂದೇ ಟೆನ್ಷನ್ ನನಗೆ. ಏ ಅಂಕಲ್, ಅವ್ನಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಆ ಇನ್ಸ್ಪೆಕ್ಟರ್ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ. ನೋಡು ರೋಡಲ್ಲಿ ಕೊಚ್ಚಾಕ್ಬಿಡ್ತೀನಿ ಅವನ್ನ. ಏಯ್ ಅದೆಲ್ಲ ಆಮೇಲೆ, ಫಸ್ಟ್ ಅವ್ನಿರೋ ಜಾಗ ಕಂಡುಹಿಡಿಬೇಕು. ಅತ್ತೆ, ಇದು ಗ್ಯಾರೇಜ್. ಎಲ್ಲ ವಸು ಗ್ಯಾರೇಜ್ ಮುಚ್ಚಿದಾರಲ್ಲ. ಹೌದು ಅತ್ತೆ. ಅತ್ತೆ, ಪೊಲೀಸ್ನವ್ರು ಏನಾದ್ರು ವಿಕ್ರಮ್ ಫ್ರೆಂಡ್ಸ್ನು ಅರೆಸ್ಟ್ ಮಾಡ್ಬಿಟ್ರಾ? ಹೌದು ಅನ್ಸತ್ತೆ, ಅದಕ್ಕೆ ಗ್ಯಾರೇಜ್ ಮುಚ್ಚಿದ್ದಾರೆ. ಬಸ್ಸು ಈಗ ಏನು ಮಾಡೋದು? ಹೇಗೆ ಮಾಡೋದೀಗ? ಗ್ಯಾರೇಜ್ ಯಾಕೆ ಮುಚ್ಚಿರೋದು? ಒಂದು ನಿಮಿಷ. ಹೊರಗಡೆ ಹಾಂ, ದಾಸೋದನಿ ಅಂಕಲ್, ಇಲ್ಲ ಪರವಾಗಿಲ್ಲ. ಅಮ್ಮ ನೀವೇ ಯಾಕೆ ಬರೋಕ್ಕೆ ಹೋದ್ರಿ? ಅದು ಸೋಮ, ವಿಕ್ರಮ್ 2 ದಿನದಿಂದ ಮನೆಗೆ ಬಂದಿಲ್ಲ. ಪೊಲೀಸ್ನವ್ರು ನೋಡಿದ್ರೆ ಮನೆ ಬಾಗ್ಲಿಗೆ ಬಂದು ಅವನ ಬಗ್ಗೆ ವಿಚಾರಿಸ್ಕೊಂಡು ಹೋದ್ರು. ನಮ್ಮದು ಅದೇ ಪರಿಸ್ಥಿತಿನೇ ಅಮ್ಮ. ದಿನಕ್ಕೆ 4-5 ಸಲ ಬಂದು ಪೊಲೀಸ್ನವ್ರು ಟಾರ್ಚರ್ ಕೊಡ್ತಿದ್ದಾರೆ, ವಿಕ್ರಮ್ ಎಲ್ಲಿ ಅಂತ. ಅದಕ್ಕೆ ನಾವು ಎದ್ರುಕೊಂಡು ಬಾಗಿಲು ಹಾಕೊಂಡು ಒಳಗಡೆ ಇದ್ದೀವಿ. ಈಗ ವಿಕ್ರಮ್ ಎಲ್ಲಿದ್ದಾನೆ? ಗೊತ್ತಿಲ್ಲ ಅದ್ಗೆ. ಗೊತ್ತಿಲ್ಲ ಅಂದರೆ ಹೇಗ್ರೋ? ಅಲ್ಲ, ಅವ್ನ ಮನೆ ಬಿಟ್ಟರೆ ಹೆಚ್ಚಿಗೆ ಸಮಯ ಕಳೆಯೋದೇ ನಿಮ್ಗಳ ಜೊತೆ. ನಿಮ್ಗೆ ಗೊತ್ತಿಲ್ಲದೆ ಇರೋದಕ್ಕೆ ಹೇಗೆ ಸಾಧ್ಯ? ಸೋಮಣ್ಣ, ನಾವು ಈಗಲೇ ವಿಕ್ರಮ್ ಜೊತೆ ಮಾತಾಡಬೇಕು. ಅವನು ಎಲ್ಲಿದ್ದಾನೆ ಅಂತ ನಮ್ಗೆ ಹೇಳದೆ ಇದ್ರೂ ಪರವಾಗಿಲ್ಲ. ಒಂದೇ ಒಂದ್ಸಲ ಅವನಿಗೆ ಫೋನ್ ಮಾಡಿ ನಮ್ಮ ಜೊತೆ ಮಾತಾಡಿಸಿ, ಆಗ ನಮಗೂ ಧೈರ್ಯ ಬರುತ್ತೆ. ಹೊಸು ಹೇಳದ್ನಲ್ಲಮ್ಮ, ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅವನಿಗೆ ನಾವು ಫೋನ್ ಟ್ರೈ ಮಾಡ್ತಾನೆ ಇದ್ದೀವಿ ಮೇಲಿಂದ ಮೇಲೆ, ಆದರೂ ಸ್ವಿಚ್ ಆಫ್ ಬರ್ತಾ ಇದೆ. ಅವನ ಮೇಲೆ ಅದೆಷ್ಟೋ ಕೇಸ್ಗಳಿತ್ತು, ಎಷ್ಟೋ ಸಲ ಎಸ್ಕೇಪ್ ಆಗಿದ್ದಾನೆ. ಅವಾಗೆಲ್ಲ ಅವನು ಎಲ್ಲಿರ್ತಿದ್ದ ಅಂತ ನಮ್ಗೆ ಗೊತ್ತಿರ್ತಿತ್ತು. ಆದರೆ ಈ ಸಲ ಎಲ್ಲಿದ್ದಾನಂತ ಗೊತ್ತಾಗ್ತಿಲ್ಲಮ್ಮ. ಹೀಗಂದ್ರೆ ಹೇಗೋ? ಜನರು ನಾನಾ ರೀತಿಲಿ ಮಾತಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಕೈ ಕಾಲು ನಡ್ಕ ಬರುತ್ತೆ. ಅಮ್ಮ, ಜನ ಹಾಗೇನೆ, ಇಲಿ ಹೋದ್ರೆ ಹುಲಿ ಹೋಯ್ತು ಅಂತಾರೆ. ವಿಕ್ರಮ್ ಎಲ್ಲ ಒಂದು ಕಡೆ ಸೇಫಾಗಿರ್ತಾನೆ, ಖಂಡಿತ ಬರ್ತಾನೆ. ವಿಕ್ರಮ್ನ ಹಿಡಿಯೋ ಪೊಲೀಸು ಇನ್ನೂ ಹುಟ್ಟಿಲ್ಲಮ್ಮ. ಈಗ ಹೇಳಿ ಅವನ ಅಟ್ಟ ಎಲ್ಲಿ ಕೂತಿರೋದು? ಅಲ್ರೋ, ಗೆಳೆಯರಾಗಿ ನೀನು ಹೋಗ್ತಿರೋ ದಾರಿ ಸರಿ ಇಲ್ಲ, ನೀನು ಮಾಡ್ತಿರೋ ಕೆಲಸ ತಪ್ಪು ಅಂತ ಹೇಳ್ಬಾರ್ದ? ಅಮ್ಮ, ದಿನಕ್ಕೆ 100 ಸಲ ಹೇಳ್ತೀವಿ ಅವನಿಗೆ, ನಾಯಕರು ಸವಾಸ ಬಿಡು, ನಿಂದಾರಿ ನೀನು ನೋಡ್ಕೊ ಅಂತ. ಕೇಳಿದ್ರಲ್ವ ಅವನು? ಬಂಗಾರದಂತ ಗ್ಯಾರೇಜ್ ಇದೆಯಮ್ಮ, ಇಲ್ಲೇ ದುಡ್ಕೊಂಡ್ರೆ ಸಾಕು, ರಾಜರ ಥರ ಬದುಕಬಹುದು. ಆದರೆ ಅವ್ನು ಕೇಳಲ್ಲಮ್ಮ. ನಾಯಕ ಹೆಸರು ಹೇಳಿದ ತಕ್ಷಣ ಮೈ ಮೇಲೆ ದೇವ್ರು ಬಂದಾರಂಗೆ ಆಡ್ತಾನೆ. ಛೇ, ಇವನು ಹುಚ್ಚಾಟಕ್ಕೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲಿ ನೋಡಿದ್ರೆ ಸಾಕ್ಷಿ ಅವರಮ್ಮ ಮನೆಗೆ ಬಂದು ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಈ ಮದುವೆ ನಡೆಯುತ್ತೋ ಇಲ್ವೋ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾರೆ. ಮದುವೆ ತುಂಬ ದೂರದಲ್ಲಿ ಇಲ್ಲ ಕಣ್ರೋ, ಹತ್ತಿರದಲ್ಲೇ ಇದೆ. ಹೇಗಾದರೂ ಮಾಡಿ ಅವನನ್ನು ಕಂಡು ಹಿಡಿರೋ. ಅಮ್ಮ, ಧೈರ್ಯವಾಗಿರಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಅವನಿರೋ ಜಾಗ ಕಂಡುಹಿಡಿದು ಸಾಧ್ಯವಾದರೆ ಮನೆಗೆ ಕರ್ಕೊಂಬರ್ತೀವಿ ಇವತ್ತು ಸಂಜೆ. ಆದಷ್ಟು ಬೇಗ ಅದನ್ನು ಮಾಡ್ರಪ್ಪ. ನನ್ನ ಮಗನ ಮುಖ ನೋಡೋ ತನಕ ನನಗೆ ನೆಮ್ಮದಿ ಇಲ್ಲ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ನಾವೇನೋ ಒಂದು ಮಾಡ್ತೀವಿ. ಅತ್ತೆ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಇವರೆಲ್ಲ ಹೇಳ್ತಿದಾರಲ್ವ ಹುಡುಕ್ತೀವಿ ಅಂತ. ನೀವು ಭಯ ಪಡಬೇಡಿ ಅತ್ತೆ, ಧೈರ್ಯವಾಗಿರಿ. ವಿಕ್ರಮ್ ಬಗ್ಗೆ ಗೊತ್ತಾದ ತಕ್ಷಣ ನಮಗೆ ಫೋನ್ ಮಾಡಿ ಬನ್ನಿ ಅತ್ತೆ. ಇವ್ ಎಲ್ಲಿ ಹೋಗಿದಾನು? ಅಲ್ಲ, ನಮಗೆ ಗೊತ್ತಿಲ್ಲದೆ ಇವನ್ನ ಯಾರು ಕಾಪಾಡ್ಕೊಂಡಿದ್ದಾರೆ? ಅತ್ತೆ,
ಅತ್ತೆ ಅತ್ತೆ ತಗೊಳ್ಳಿ ಅತ್ತೆ, ನಿಮ್ಗೆ ಅಂತ ಹಣ್ಣುಗಳು ಇಲ್ಲಿ ಮಾತ್ರೆಗಳೆಲ್ಲ ತಂದಿದ್ದೀವಿ, ತಗೊಳ್ಳಿ. ಚೆನ್ನಾಗಿದೆ ಸಾಕ್ಷಿ. ಮಗುನು ನೀವೇ ಚಿವ್ತೀರಾ, ತೊಟ್ಲು ನೀವೇ ತೂಗ್ತೀರಾ, ಅಮ್ಮ ಮಗಳು ಅಲ್ವೇ? ನಿಮ್ಮ ಅಮ್ಮ ಬಂದು ವಿಕ್ರಮ್ ಏಲ್ಕಿಂತ ಇನ್ಸ್ಪೆಕ್ಟರ್ ತರ ವಿಚಾರಣೆ ಮಾಡ್ತಾರೆ, ನಮ್ಮೆಲ್ರ ಮೇಲೂ ಎಗ್ರಾಡ್ತಾರೆ. ಈಗ ಸ್ವಲ್ಪ ಹೊತ್ಬಿಟ್ಟು ನೀನ್ ಬಂದ್ಕೊಂಡು ಸಂಧಾನ ಮಾಡ್ತಿದ್ಯಾ? ಅಕ್ಕ, ಅಮ್ಮ ಹೇಗೆ ಅಂತ ಗೊತ್ತಲ್ವಾ? ಮದುವೆ ಟೆನ್ಷನ್ನು, ಅದರಲ್ಲೂ ಮದುಮಗ ಬೇರೆ ಕಾಣಿಸ್ತಿಲ್ಲ ಅನ್ನೋ ಭಯಕ್ಕೆ ಬಂದು ಹೋಗಿರ್ತಾರೆ. ಅದರಿಂದ ಏನಾದರೂ ಕಷ್ಟ ಆಗಿದ್ರೆ ಅವ್ರ ಪರವಾಗಿ ನಾನೇ ನಿಮ್ಮನ್ನ ಕ್ಷಮೆ ಕೇಳ್ತೀನಿ, ಸರಿನಾ? ಅತ್ತೆ, ಕ್ಷಮಿಸ್ಬಿಡಿ ಅತ್ತೆ. ಹೋಗ್ಲಿ ಬಿಡು ಸಾಕ್ಷಿ, ನಂಗೆ ಸುಧಾ ಮೇಲೆ ಯಾವ ಬೇಜಾರು ಇಲ್ಲ. ಅತ್ತೆ, ನಾನಿಲ್ಲಿಗೆ ಬಂದಿದ್ದು ಒಂದು ಮುಖ್ಯವಾದ ವಿಷಯ ಮಾತಾಡೋದಕ್ಕೆ. ವಿಕ್ರಮ್ ಒಂದಲ್ಲ ಒಂದಿನ ನನ್ನ ಕುತ್ತಿಗೆಗೆ ತಾಳಿ ಕಟ್ಟೇ ಕಟ್ತಾನೆ ಅನ್ನೋ ನಂಬಿಕೆಯಿಂದ ನಾನೇ ಒಂದು ತಾಳಿನ ಮಾಡಿಸಿಟ್ಕೊಂಡಿದ್ದೀನಿ ಅತ್ತೆ. ಅದನ್ನೇ ನಿಮಗೆ ತಂದು ಕೊಡ್ಲಾ? ಮತ್ತೆ ಹೊಸ್ದಾಗಿ ಯಾಕೆ ಮಾಡಿಸ್ಬೇಕು? ನೋಡಮ್ಮ ಸಾಕ್ಷಿ, ಗಂಡಿನ ಮನೆಯವರಾಗಿ ತಾಳಿ ಮತ್ತೆ ಧಾರೆ ಸೀರೆ ತರಬೇಕಾಗಿರೋದು ನಮ್ಮ ಕರ್ತವ್ಯ. ಅದೆಲ್ಲ ನಾವು ನೋಡ್ಕೋತೀವಿ, ತೀರಾ ನಾವು ಅಷ್ಟೊಂದು ಗತಿಗೆಟ್ಟಿಲ್ಲ. ಶೈಲು, ಪಾಪ ಸಾಕ್ಷಿ ನಮ್ಗೆ ಅನುಕೂಲ ಆಗಲಿ ಅಂತ ಹಾಗೆ ಹೇಳ್ತಾ ಇದ್ದಾಳೆ. ಬೇಡ ಅನ್ನೋದಾದ್ರೆ ಅದನ್ನೇ ಒಳ್ಳೆ ಮಾತಲ್ಲಿ ಹೇಳ್ಬಹುದಲ್ವಾ? ಅದು ಬಿಟ್ಟು ಅವಳ ಮನ್ಸಿಗೆ ಚುಚ್ಚೋ ಹಾಗೆ ಯಾಕೆ ಮಾತಾಡ್ತಾ ಇದೀಯಾ? ನಾನೇನ್ ಚುಚ್ತಿಲ್ಲ ಅಕ್ಕ, ಮದ್ವೆ ನಿಯಮಗಳನ್ನ ಶಾಸ್ತ್ರಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಅತ್ತೆ, ಏನಮ್ಮ ಸಾಕ್ಷಿ? ಅದು ನಾನು ಮನೆಯವ್ರಿಗೆ ಗೊತ್ತಾಗ್ದಂಗೆ ನಮ್ಮ ಮನೆ ಹತ್ರ ಗೌರಮ್ಮ ಇದ್ದಾರಲ್ಲ, ಅವ್ರ ಹತ್ರ ಒಂದು ಚೀಟಿ ಹಾಕಿದ್ದೀನಿ, ಅದನ್ನ ಎತ್ಕೊಡ್ಲಾ? ನಿಮಗೆ ಮದುವೆ ಖರ್ಚಿಗೆ ಹೆಲ್ಪ್ ಆಗುತ್ತೆ. ಅಯ್ಯಯ್ಯೋ ಬೇಡ ಸಾಕ್ಷಿ, ಮದ್ವೆನ ಅಚ್ಚುಕಟ್ಟಾಗಿ ಮಾಡೋ ಶಕ್ತಿ ನಮಗಿದೆ. ಹಾಗಲ್ಲ ಅತ್ತೆ, ಹಣ ಕೈಯಲ್ಲಿದ್ರೆ ಧೈರ್ಯ ಅಲ್ವಾ? ಅದಕ್ಕೆ ಕೇಳಿದ್ದು. ಏನು ತಾಳಿ ತಕ್ಕೊಡ್ಲಾ, ಖರ್ಚಿಗೆ ದುಡ್ಡು ಕೊಡ್ಲಾ ಅಂತ ನಾವು ಮದ್ವೆ ಕೆಲ್ಸಗಳನ್ನ ಮಾಡ್ತಾ ಇದೀವೋ ಇಲ್ವೋ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಿದ್ಯಾ? 2 ದಿನದಿಂದ ವಿಕ್ರಮ್ ಇಲ್ಲ ಅಂತ ನಾವು ತಲೆ ಚಚ್ಕೋತಾ ಇದೀವಿ. ಅದು ನನಗೂ ಗೊತ್ತಿದೆ ಅಕ್ಕ. ಸಾಕ್ಷಿ, ನಿನಗೆ ವಿಷಯ ಗೊತ್ತಿದ್ದು ಇಷ್ಟು ಶಾಂತವಾಗಿದೆಯಾ? ಗಾಬರಿ ಆಗ್ತಾ ಇಲ್ವಾ ನಿನಗೆ? ಗಾಬ್ರಿನ ನನಗ? ಅಕ್ಕ, ನೀವು ಈ ಮನೆಗೆ ಸೊಸೆಯಾಗಿ ಬಂದ ಮೇಲಿಂದ ವಿಕ್ರಮ್ನ ನೋಡ್ತಿದ್ದೀನಿ, ಆದರೆ ನಾನು ಹುಡ್ದಾಗಿಂದ ಅವನು ನೋಡ್ತಿದ್ದೀನಿ. ವಿಕ್ರಮ್ ಅಂದರೆ ಏನು, ಅವನ ಶಕ್ತಿ ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಅವನು ಒಂದ್ಸಲ ಮಾತು ಕೊಟ್ರೆ ಆಕಾಶ ಭೂಮಿ ಒಂದಾದರೂ ಆ ಮಾತನ್ನ ನಡೆಸ್ಕೊಡ್ತಾನೆ. ಮದುವೆ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ. ಇಟ್ಟು ಮುಹೂರ್ತದಲ್ಲೇ ವಿಕ್ರಮ್ ನನ್ನ ಕುತ್ತಿಗೆಗೆ ತಾಳಿ ಕಟ್ತಾನೆ. ಸಾಕ್ಷಿ, ಇದು ನಮ್ಮ ಸಮಾಧಾನಕ್ಕೆ ಹೇಳ್ತಾ ಇಲ್ಲ ತಾನೇ ನೀನು? ನಿಜವಾಗ್ಲೂ ನಿನಗೆ ವಿಕ್ರಮ್ ಮೇಲೆ ನಂಬಿಕೆ ಇದೆಯಮ್ಮ? ಅತ್ತೆ, ನನ್ನ ಕಣ್ಣು ಕಟ್ಟಿ ಕಾಡಲ್ಲಿ ಬಿಟ್ಟು ನನ್ನ ವಿಕ್ರಮ್ ಬರ್ತಾನೆ ಕಾಪಾಡ್ತಾನೆ ಅಂತ ಅವನಲ್ಲ ರೋಡಲ್ಲಿ ಹೋಗೋರು ಹೇಳಿದ್ರು ಕೂಡ ನಾನು ನನ್ನ ಕಣ್ಣಿಗೆ ಗಾಂಧಾರಿ ಥರ ಪಟ್ಟಿ ಕಟ್ಕೊಂಡ್ಬಿಡ್ತೀನತ್ತೆ. ಹೌದು ಸಾಕ್ಷಿ, ನನಗೂ ನನ್ನ ಮಗನ ಮೇಲೆ ಅಪಾರವಾದ ನಂಬಿಕೆ ಇದೆ. ಆದರೂ ಒಂದೊಂದ್ಸಲ ಜನರ ಮಾತು ಕೇಳಿ ಮನಸ್ಸಿಗೆ ಭಯ ಆಗ್ತಾ ಇತ್ತು. ಈಗ ನಿನ್ನ ಮಾತು ಕೇಳಿ ನಂಗೆ ಧೈರ್ಯ ಬಂತು. ಇವತ್ತಿಂದ ನಾನು ಮದುವೆ ಕೆಲಸನ ಶುರು ಮಾಡಿಬಿಡ್ತೀನಿ. ಥ್ಯಾಂಕ್ಸ್ ಅತ್ತೆ. ಅತ್ತೆ, ನಾನು ಲೈನ್ ಮೇಲೆ ಹೋಗಬೇಕು, ಸಂಜೆ ಸಿಗ್ತೀನಿ. ಸರಿಮಾ. ಶೈಲು, ಹಾಂ, ಸೀರೆ ಅಂಗಡಿ ಶ್ಯಾಮಲಾ ಹೊಸ ಡಿಸೈನ್ ಸೀರೆ ಬಂದಿದೆ ಅಂತ ಹೇಳಿದ್ಲು. ಈಗ ಮದುವೆಗೆ ಹೇಗೂ ಬೇಕಲ್ಲ, ಹೋಗಿ ನೋಡಿ ತೊಗೊಂಡು ಬಂದ್ಬೇಡ. ರೆಡಿ ಹಾಕು. ಸರಿ. ಜಯ, ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಹುಷಾರು. ಪರಿಸ್ಥಿತಿ ಏನು ಅಂತ ನಿನ್ಗೆ ಗೊತ್ತೇ ಇದೆ. ಸರಿ. ಬೆದಲ, ಪ್ರೀತಮ್ ಸರ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಯಾಕೆ ಹಾಗೆ ಕೇಳ್ತಿದ್ಯಾ? ಸುಮ್ಮನೆ ಹಾಗೆ ತಿಳ್ಕೊಳ್ಳೋಣ ಅಂತ. ಪ್ರೀತಮ್ ನನ್ನ ಬೆಸ್ಟ್ ಫ್ರೆಂಡ್. ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾರೆ. ಅದರಿಂದ ಅವ್ರಿಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ ಅನ್ನೋದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಫಸ್ಟ್ ಟೈಮ್ ನೀನು ಗೂಂಡಾ ಆ್ಯಕ್ಟಲ್ಲಿ ಅರೆಸ್ಟ್ ಆಗಿದ್ದಲ್ಲ, ಅವಾಗ ಅವರು ನನಗೆ ಹೆಲ್ಪ್ ಮಾಡಿದ್ರು. ಅಂಥ ಒಳ್ಳೆ ವ್ಯಕ್ತಿ ಹತ್ರ ನಾನು ಇಲ್ಲಿರೋ ವಿಷಯನ ಯಾಕೆ ಹೇಳಿನ? ಗುಂಡ ಎಷ್ಟೇ ಒಳ್ಳೆ ಫ್ರೆಂಡ್ ಆದರೂ ಒಂದು ಅಂತರ ಇಟ್ಕೊಂಡು ಮೂವ್ ಆದರೆ ಆ ಫ್ರೆಂಡ್ಶಿಪ್ ಉಳಿಯೋದು. ಮೋರೋವರ್ ನಿನ್ನ ಸೇಫ್ಟಿಗೆ ಅಂತ ಬಂದರೆ ನಾನೆಲ್ಲನೂ ಪಕ್ಕಕ್ಕೆ ಇಡ್ತೀನಿ.
ಏನು ಹಾಗೆ ನೋಡ್ತಿದ್ಯಾ? ಅಗ್ರಿಮೆಂಟಿಗೆ ಸೈನ್ ಹಾಕಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತ ನೀನು ಅಂದ್ಕೊಂಡಿರ್ಬೋದು, ಆದರೆ ನಾನು ಹಾಗೆ ಅಂದ್ಕೊಂಡಿಲ್ಲ. ನನಗೆ ಈ ಕ್ಷಣಕ್ಕೂ ನೀನು ನನ್ನ ಗಂಡನ. ವೇದ, 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 ಹೇಳೋದಕ್ಕೆ ಇದೇನೆ ಒಳ್ಳೆ ಸಕ್ಕರೆ ಕೇಳಕ್ ಬಂದವ್ರನ್ನ ಕೇಳ್ದಂಗೆ ಮಾತಾಡಿಸ್ತಾ ಇದೀಯಾ? ಬನ್ನಿ ಅದಕ್ಕೆ.